ನಂಗೆ ಇಂಗ್ಲೀಷ್ ಬರಲ್ಲ, ನಾನು PR ಇಟ್ಕೊಂಡು ಅಥವಾ ಬ್ರೋಕರ್ ಇಟ್ಕೊಂಡು ನಾನು ಇದು ಮಾಡ್ತೀನಿ, ಕಮ್ಯುನಿಕೇಟ್ ಮಾಡ್ತೀನಿ ಅಂತ. ಬಟ್ ನೀವು ನೋಡೋಕೆ ಹಂಗೆ ಕಾಣಲ್ಲ ಸರ್, ಯು ಲುಕ್ ಲೈಕ್ ಅ ಫಾರಿನರ್. ಇಲ್ಲ, ನಾನು ನಾಗಮಂಗಲ ಗೌಡ್ರು, ಮಂಡ್ಯ ಗೌಡ್ರು. ನಾವು ಒಂದೇ ಒಂದು ಮರಿ ಮಿಕ್ಕಿರುತ್ತೆ, ಅದು ಹೆಣ್ಣಂತ ಮಿಕ್ಕಿರುತ್ತೆ, ಲಾಸ್ಟ್ ಮರಿ ಅಂತ ಮಿಕ್ಕಿರುತ್ತೆ. ಆ ಲಾಸ್ಟ್ ಮರಿ ಆ ಹೆಣ್ಣಿಂದನೇ ಇವತ್ತು ನಾನು ಈ ಸ್ಟೇಜಲ್ಲಿ ಇರೋದು. ಕ್ಯಾಡಬಾಮ್ಸ್ ಹೈಡರ್ ಅಂತ ಕೊಕೇಶನ್ ಶೆಪರ್ಡು, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗು. ಅಂದರೆ ಒಂದೊಂದು ಲೆಗ್ ಬಂದು 2 ಲೀಟ್ರ್ ಪೆಪ್ಸಿ ಬಾಟ್ಲಷ್ಟು ದಪ್ಪ ಇತ್ತು. ಅಂದರೆ ಒಂದು ಸಿಂಹ ಅಷ್ಟು ಸೈಜು. ನೀವು ಹಿಂದೆ ಕುತ್ಕೊಂಡ್ರೆ ನೀವು ಕಾಣಿಸಲ್ಲ, ನಾನೇ ಅದ್ರ ಮುಂದೆ ಅರ್ಧ ಕಾಣಿಸ್ತೀನಿ. ಡಾಗ್ ಶೋಲ್ಲಿ 3000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅಂದರೆ ಒಬ್ಬರು ಓನ್ ಬ್ರೀಡ್ದು 3 ನಾಯಿ ಚಾಂಪಿಯನ್ ಮಾಡಿದ್ರೆ ಅವರು ಡಾಗ್ ಶೋಲಿ ಜಡ್ಜ್ ಆಗೋಕ್ಕೆ ಅರ್ಹತೆ ಇರುತ್ತೆ. ರೀಸೇಲ್ ಅಂದರೆ ಬೇರೆ ಕಡೆಯಿಂದ ತಂದು ಮಾರೋದು, ಅದನ್ನು 1 to 3 ಮಾರ್ತಾಯಿದ್ದೆ. ಅಂದರೆ ಅದು ಫೇಸ್ ವ್ಯಾಲ್ಯೂಗೂ ಏನೋ ಗೊತ್ತಿಲ್ಲ. 10,000ಕ್ಕೆ ತೊಗೊಂಡ್ರೆ 30,000ಕ್ಕೆ ಮಾರ್ತಿದ್ದೆ, 30,000ಕ್ಕೆ ತೊಗೊಂಡ್ರೆ 1,00,000ಕ್ಕೆ ಮಾರ್ತಿದ್ದೆ. ಆ ಥರ ಸ್ಟಾರ್ಟ್ ಆಗೋಯ್ತು. ಅಂದರೆ ರೀಸೇಲಲ್ಲೇ ದಿನಕ್ಕೆ 10,000 ದುಡಿತಾ ಇದ್ದೆ. ಡಾಗ್ ಲವರ್ಸ್ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಬಡ್ಕೊಳ್ತಾರೆ. ಅವ್ರಿಗೆ ಹೇಳ್ತೀನಿ, ಇದು ಅವ್ರ ಮನೆಯಲ್ಲಿ ಅವ್ರು ಒಂದು ಬೀದಿ ನಾಯಿನೂ ಸಾಕಿರಲ್ಲ, ಒಂದು ಬೀದಿ ನಾಯಿಗೂ ಊಟ ಹಾಕೋದಿಲ್ಲ. ನಾನು ಕರೋನಾ ಟೈಮಲ್ಲಿಂದ ಹಿಡಿದು ಇವಾಗವರೆಗೂ 5,000 ಡಾಗ್ಗಳಿಗೆ ನನ್ನ ಓನ್ ಅಮೌಂಟಲ್ಲಿ, ನಾನು ಯಾರ ಹತ್ರನೂ ಕಲೆಕ್ಟ್ ಮಾಡಿ ಫುಡ್ ಹಾಕಿಲ್ಲ. ಆಮೇಲೆ ಬರೀ ನಾನ್ ವೆಜ್ ಊಟನೇ ನಾಯಿಗೆ ಹಾಕೋದು. ಮನುಷ್ಯನ ಬೆಲೆ ಜಾಸ್ತಿನ, ನಾಯಿಗೆ ಬೆಲೆ ಜಾಸ್ತಿನ? ಕಲರ್ಫುಲ್ ಕನ್ನಡಿಗರನ್ನ ವಂಡರ್ಫುಲ್ ಆಗಿ ಕನೆಕ್ಟ್ ಮಾಡೋ ಕೊಂಡಿ ಕನೆಕ್ಟ್ ಕನ್ನಡಗೆ ಕಮ್ ಹಾರ್ಟ್ಲಿ ವೆಲ್ಕಮ್. ಇವತ್ತು ನಮ್ಮ ಜೊತೆ ಇರೋ ಅತಿಥಿ ಹೆಸರು ಕೇಳಿದ್ರೇ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಬ್ರೀಡ್ ನಾಯಿಗಳು ಒಂದು ಸರಿ ಇಡತ್ತೆ. ಯಾಕಂತ ಗೊತ್ತಾ? ನಾವೆಲ್ಲ ಗುರುತಿಸಿರೋದು ನಾಯಿಲಿರೋ ನಿಯತ್ತು, ಆದರೆ ಸತೀಶ್ ಸರ್ ಗುರುತಿಸಿರೋದು ನಾಯಿಲಿರೋ ಸಂಪತ್ತು. ನಾಯಿಗಳೇ ಇವರ ಆಸ್ತಿ ಅಂತಸ್ತು, ನಾಯಿಗಳಿಂದನೇ ಸಿಕ್ಕಿರೋದು ಅಪಾರ ಯಶಸ್ಸು. ನಾಯಿಗಳನ್ನು ಮಕ್ಕಳಂತೆ ನೋಡ್ಕೊಳ್ಳೋ ಇವ್ರಿಗೆ ದೇವರು ಕರುಣಿಸ್ಲಿ ಆರೋಗ್ಯ ಆಯಸ್ಸು. ಸತೀಶ್ ಸರ್, ವೆಲ್ಕಮ್ ಟು ಕನೆಕ್ಟ್ ಕನ್ನಡ. ನಮಸ್ತೆ. ನಾನು ಸತೀಶ್ ಕ್ಯಾಡಬಾಮ್ಸ್ ಅಂತ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಆಮೇಲೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಹೊಸದಾಗಿ ಎಲ್ಲ ಜನಗಳು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ನೈಸ್. ನಾನು ನಾಯಿಗಳಲ್ಲೇ ಇವತ್ತು ವರ್ಲ್ಡ್ಗೆ ನಂಬರ್ 1 ಇದ್ದೀನಿ. ಅಂದರೆ ಇವಾಗ ಬೇರೆಯವರೆಲ್ಲ ಆ್ಯಕ್ಟರ್ಸ್ ಆದರೆ ಕನ್ನಡಲ್ಲಿದ್ದರೆ ಬರೀ ಕನ್ನಡದಲ್ಲಿ ಮಾತ್ರ ಅವ್ರು ಗೊತ್ತಿರ್ತಾರೆ. ಆದರೆ ನಾನು ಬಂದು ಡಾಗಲ್ಲಿ ವರ್ಲ್ಡ್ ಲೆವೆಲಲ್ಲಿ 5,000 TV ಚಾನಲ್, ಅಂದರೆ BBC-ಗಿಂತ ದೊಡ್ಡ ಚಾನಲ್ಲು, WION ಅಂತ. ಇಲ್ಲಿ TV9 ಇಂದ ಹಿಡಿದು ವಿಯಾನ್ ಚಾನಲ್ವರೆಗೂ 5,000 TV ಚಾನಲಲ್ಲಿ ನಂದು ಇಂಟರ್ವ್ಯೂ ಬಂದಿದೆ. ವರ್ಲ್ಡಲ್ಲಿರೋ ಇಂಡಿಯನ್ಸ್ ಬಿಟ್ಟು ಫಾರಿನರ್ಸ್ ಆಗ್ಬೋದು, ನೀಗ್ರೋಸ್ ಆಗ್ಬೋದು, ಅಂದರೆ ಬೇರೆ ಎಲ್ಲ ಚೈನೀಸ್ ಆಗ್ಬೋದು, ಎಲ್ಲರಿಗೂ ನಾನು ಸತೀಶ್ ಕ್ಯಾಡಬಾಮ್ಸ್ ಅಂದರೆ ಗೊತ್ತು. ಆ ಲೆವೆಲ್ಗೆ ವರ್ಲ್ಡ್ ನ್ಯೂಸಲ್ಲಿ ನಾನು ಬಂದಿದ್ದೀನಿ. ಇವ್ರೆ ವಾವ್, ಸೂಪರ್ ಸರ್. ಸರ್, ನೀವು ಹೇಳಿದ್ರಿ ಈಗ ನೀವು ವರ್ಲ್ಡ್ ಫೇಮಸ್ ಅಂತ. ಸರ್, ನಾನು ನಿಮ್ಮ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡ್ಮೇಲೆ ನನಗೊಂದು ಕ್ವೆಶ್ಚನ್ ಕೇಳಬೇಕು ಅನಿಸಿದ್ದು ನಿಮಗೆ. ಇಷ್ಟೆಲ್ಲ ನೀವು ನೋಡಿದ್ಮೇಲೆ ಮನುಷ್ಯಂಗೆ ಬೆಲೆ ಜಾಸ್ತಿನ, ನಾಯಿಗೆ ಬೆಲೆ ಜಾಸ್ತಿನ? ಅಮೌಂಟಲ್ಲಿ ನಾನು ಅಳತೆ ಮಾಡೋದಿಲ್ಲ, ಆದರೆ ಒಂದೊಂದು ಫಂಕ್ಷನ್ಗೆ ಹೋದಾಗ ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ಇವಾಗ ನನಗೆ ತುಂಬ ಫಂಕ್ಷನ್ಗೆ, ವಾರಕ್ಕೆ ಒಂದು 8 ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ಕರೀತಾರೆ. ಅಲ್ಲೆಲ್ಲ ತುಂಬ ಸೆಲೆಬ್ರಿಟೀಸ್ ಬಂದಿರ್ತಾರೆ. ಅಂದರೆ ಹೀರೋಯಿನ್ಸ್ ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಸ್ವಾಮೀಜೀಸ್ ಆಗಿರ್ಬೋದು, ನಾನು ಹೆಸರು ಹೇಳೋದಿಲ್ಲ. ಅಂದರೆ ನಾನು ಓದಿರೋದು BCom ಬ್ರಾಕೆಟು, ನಾನು BCom ಫೇಲು, ಕನ್ನಡ ಮೀಡಿಯಮ್ಮು. ನಾನು ಜಾಸ್ತಿ ಓದಿಲ್ಲ. ಡಾಕ್ಟ್ರುಗಳಲ್ಲಿ ದೊಡ್ಡ ಹೈ ಎಂಡ್ ಸೈಂಟಿಸ್ಟು, DNA ಆ ಥರ ಲೆವೆಲ್ದು ಡಾಕ್ಟ್ರುಗಳು. ಅಂದರೆ ಅಲ್ಲಿ ಬಂದಿರೋರೆಲ್ಲ 3 ಗ್ರ್ಯಾಜುಯೇಟ್ ಅಂತಲೇ ಅನ್ಬೋದು. ಅಷ್ಟು ದೊಡ್ಡ ಮನುಷ್ಯರದು NMKRV ಆಡಿಟೋರಿಯಮಲ್ಲಿ ಫಂಕ್ಷನ್ ಇರುತ್ತೆ. ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಬಂದಿರ್ತಾರೆ. ಅಲ್ಲೇನು ಮಾಡ್ತಾರೆ, ಅಷ್ಟು ಜನದ ಮಧ್ಯ ಆ ಮಿನಿಸ್ಟ್ರು ಮುಂದೆ ನನ್ನ ಡಾಗ್, ಪಾಂಡೋ ಡಾಗ್ ಕೈಯಲ್ಲಿ ಇಡೀ ಫಂಕ್ಷನ್ನ ಇನಾಗ್ರೇಷನ್ ಕೇಕ್ ಕಟ್ ಮಾಡಿ ಮಾಡಿಸ್ತಾರೆ. ಅವ್ರು ಬಂದು ನನ್ನ ಹಿಂದೆ ನಿಂತಿರ್ತಾರೆ. ಅವ್ರಿಗೇನಾಯಿತು, ಇಷ್ಟು ಅವ್ರದ್ಗೆಲ್ಲ ಅವರೇ ಮಿನಿಸ್ಟರು. ಆ ಥರ ಆಗಿ ಅವ್ರ ಕೈಲಿ ಮಾಡಿಸ್ದೆ, ನನ್ನ ನಾಯಿ ಕೈಲಿ ಮಾಡಿಸಿದ್ದಾರೆ. ಅಂದರೆ ನೀವೇ ನಾಯಿಗಿರೋ ವ್ಯಾಲ್ಯೂ ನೀವೇ ಅರ್ಥ ಮಾಡ್ಕೋಬೇಕು. ಅಂದರೆ ಮನುಷ್ಯನಿಗಿಂತ ನಾಯಿಗೆ ವ್ಯಾಲ್ಯೂ ಅಂತ ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಇಷ್ಟು ಕೋಟಿ ಅಷ್ಟು ಕೋಟಿ ಬ್ರೀಡ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ. ಸರಿ, ಹೆಂಗೆ ಇದ್ರದ್ದೊಂದು ಇಂಟ್ರೆಸ್ಟ್ ನಿಮ್ಗೆ ಹೆಂಗೆ ಬಂತು? ಅಥವಾ ಅಷ್ಟು ಕಾಸ್ಟ್ಲಿದು ಬ್ರೀಡ್ಸ್ ಇದೆಯಾ ನಿಜವಾಗ್ಲೂ?
ಅಲ್ಲಲ್ಲ, ಇವಾಗ 20 ಕೋಟಿ 30 ಕೋಟಿ ಅದನ್ನೇ ನಾನು ಹೇಳ್ತೀನಿ, ಏನಕ್ಕೆ ಅಮೌಂಟ್ ಅಂತ ನಾನು ಹೇಳ್ತೀನಿ ಇವರೇ. ಇವಾಗ ನಾರ್ಮಲ್ಲು ಇವಾಗ ನಿಮಗೆ ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರ್ ಅಂದರೆ ಪ್ರಪಂಚದಲ್ಲಿ ಒಂದು 50 ಲಕ್ಷ 1 ಕೋಟಿಯಷ್ಟು ಬ್ರೀಡ್ಗಳಿದೆ ಒಂದು ಜಾತಿದು. ಅಂದರೆ ಒಂದು ಜಾತಿದು ಅಷ್ಟು ಮನೆಗಳಲ್ಲಿ ಇದೆ. ಆದರೆ ನಾನು ಹುಡುಕಿ ತರೋದು ಯಾವ ಥರ ಅಂದರೆ ಯುನಿಕ್. ಅದು ಬ್ರೀಡ್ ಹುಡುಕಿದ್ರು 20 ವರ್ಷ ಹುಡುಕಿದ್ರು ಸಿಗಲ್ಲ. ಅಂದರೆ ಅಷ್ಟು ರೇರೆಸ್ಟ್ ಬ್ರೀಡು. ಆಮೇಲೆ ಫಸ್ಟ್ ತಯಾರಾಗಿರುತ್ತೆ. ಅಂದರೆ ಫಸ್ಟ್ ತಯಾರಾಗಿರುತ್ತೆ ಅಂದರೆ ಈಗ ಉಲ್ಫ್ ಡಾಗ್ ಅಂತ ಮೊನ್ನೆ 50 ಕೋಟಿದು ಲಾಂಚ್ ಮಾಡಿದೆ. ಉಲ್ಫ್ ಡಾಗ್ ಅಂತ 50 CR ಡಾಗು ಲಾಂಚ್ ಮಾಡಿದೆ. ಅದೇನಂದರೆ ಉಲ್ಫ್ ಇಂಟು ಡಾಗ್ನ 5 ಜನರೇಷನ್ ಕ್ರಾಸ್ ಮಾಡಿ, ಅಂದರೆ ಅದು ಫೆರೋಷಿಯಸ್ನ ಹೋಗ್ಸೋದಕ್ಕೋಸ್ಕರ. ಅಂದರೆ ಈಗ ಉಲ್ಫ್ನ ಸಾಕೋದು ಇಲ್ಲಿಗಲ್ಲು. ಆಮೇಲೆ ಉಲ್ಫು ಡೈರೆಕ್ಟ್ ಕ್ರಾಸ್ ಆಗಿರೋದು ರ್ಯಾಶ್ ಇರುತ್ತೆ, ಅದ್ರ ಬ್ಲಡ್ ಲೈನ್ ಬಂದ್ಬಿಟ್ಟಿರುತ್ತೆ. 5 ಜನರೇಷನ್ ಮಾಡಿದ್ರೆ ಏನಂದರೆ ನೋಡಕ್ಕೆ ಉಲ್ಫ್ ಥರ ಇರುತ್ತೆ, ಆದರೆ ನಾಯಿ ಆಕಾರ ಇರುತ್ತೆ. ಅಂದರೆ ನೋಡಕ್ಕೆ ಸೈಜ್ ಎಲ್ಲ ಆಕಾರ ಆ ಥರ, ಆದರೆ ಬಿಹೇವ್ ನಾಯಿ ಬಿಹೇವ್ ಇರುತ್ತೆ. ಇವಾಗ ನೋಡಿ, ಮೊನ್ನೆ ಆಂಧ್ರಲ್ಲಿ ಲಾಂಚ್ ಮಾಡಿದೆ, ಯಾರಿಗೂ ಕಚ್ಚಿಲ್ಲ. ಒಂದು 5,000 ಜನ ಸೇರಿಸಿದೆ. ಅಲ್ಲಿ 500 ಜನನೂ ಸೇರಲ್ಲ ಆ ಫಂಕ್ಷನ್ಗೆ. ಈ ಸಲ 5,000 ಜನ ಸೇರಿಸಿದ್ದೆ ನಾನು. ಆ ಥರ ಹೊಂದ್ಕೊಳ್ಳೋ ಅಂಥದ್ದು ಆ ಕ್ಯಾರೆಕ್ಟರ್ನ ಅವರು ತಯಾರಿಸಿರ್ತಾರೆ. ಅದು ಬಂದು ಫಸ್ಟ್ ಟೈಮ್, ಅಂದರೆ ಅವ್ರು ಇನ್ನೂ ಮಾರಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ನಾನೇ ಮೊದಲಿಗೆ ಆಗಬೇಕು ಅಂತ ನಾನೇನಂದರೆ ಆ ಥರ ಬ್ರೋಕರ್ಸ್ಗಳಿರ್ತಾರೆ. ಅಂದರೆ ನಾನು ಈ ಥರದ್ದೇ ತೊಗೊಳ್ಳೋದು ಅಂತ. ಅವ್ರೇನು ಮಾಡ್ತಾರೆ, ನನಗೆ ಇಂಗ್ಲೀಷ್ ಬರಲ್ಲ. ನನಗೆ ಇಂಗ್ಲೀಷ್ ಬರದೇ ಇರೋ ಕಾರಣ ನಾನು ಯಾವತ್ತೂ ಫಾರಿನ್ಗೆ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಏನೂ ಇಲ್ಲ. ನನಗೆ ಬ್ರೋಕರ್ಸ್ಗಳಿರ್ತಾರೆ, ಅವರೇ ಮಾತಾಡಿ, ಅವರೇ ಟ್ರಾನ್ಸಾಕ್ಷನ್ ಮಾಡಿ, ಅವರೇ ಎಲ್ಲ ಈ ಥರ ಕಡೆ ಒಂದು ಬ್ರೀಡ್ ಇದೆ, ಎಲ್ಲೂ ಇಲ್ಲ, ನಿನಗದು ಲಾಯಕ್ಕು, ಅದು ಬೇಕಾ ಅಂತ ಕೇಳ್ತಾರೆ. ನಾನು ಫಸ್ಟ್ ಫೋಟೋ ಗೀಟೋ ಎಲ್ಲ ತರಿಸ್ಕೊಳ್ತೀನಿ. ಎಲ್ಲ ಓಕೆ ಆದಮೇಲೆ ಅದನ್ನು ನಾನು ತೊಗೊಳ್ತೀನಿ. ಅಂದರೆ ಆ ಥರ ಪರ್ಚೇಸ್ ಮಾಡುವಂಥ ಡೆಲಿಗೇಟ್ಸ್ ನಿಮ್ಮ ಹತ್ರ ಇದ್ದಾರೆ? ಅಂದರೆ ಕ್ರಾಸ್ ಬ್ರೀಡ್ ಆಗಿದ್ರು ಉಲ್ಫ್ ಬ್ರೀಡ್ ಅಲ್ಲ. ಈಗ ಉಲ್ಫ್ ಡಾಗ್ ಅನ್ನೋದು ಈಗ ಅಮೆರಿಕನ್ ಕೆನೆಲ್ ಕ್ಲಬ್ ಅಂತ ಇದೆ. ಅಮೆರಿಕನ್ ಕೆನೆಲ್ ಕ್ಲಬ್ದು ಬುಕ್ ಇದೆ. ಅದರಲ್ಲಿ ವರ್ಲ್ಡಲ್ಲಿ 500 ವರ್ಷದಿಂದ ಯಾವ ಬ್ರೀಡ್ ಇದೆ, ಅಂದರೆ A to Z, A ಹೆಸರಲ್ಲಿ ಎಷ್ಟು ಬ್ರೀಡ್ ಇದೆ, BL ಎಷ್ಟಿದೆ, ಆ ಥರ Z-ವರ್ಗೂ ಎಷ್ಟು ಬ್ರೀಡ್ ಇದೆ ಅಂತ ಅಮೆರಿಕನ್ ಕೆನೆಲ್ ಕ್ಲಬ್ದು ಬುಕ್ ಇದೆ. ಅವರು ಈ ಬ್ರೀಡು ರಿಜಿಸ್ಟ್ರೇಡ್ ಅಂತ ಇರುತ್ತೆ. ಆ ಹಿಸ್ಟ್ರಿಲೂ ಇಲ್ಲ ಉಲ್ಫ್ ಡಾಗ್ ಅಂತ ಹೇಳೋದು. ಅಂದರೆ ಅದು ಅಷ್ಟು ಹೊಸದಾಗಿ ಈಗ 1 ಇಯರಿಂದ ತಯಾರಾಗಿರೋದು. ಅಂದರೆ ಇದು ಗೌರ್ಮೆಂಟಿಂದ ಇದು ಇಲ್ಲೀಗಲ್ ಆ ಥರ ಎಲ್ಲ ಏನು ಇಲ್ಲ. ಅದು ಉಲ್ಫ್ ಇದ್ರೆ ಇಲ್ಲೀಗಲ್ಲು. ಉಲ್ಫಿಂದ 5 ಜನರೇಷನ್ ಕ್ರಾಸ್ ಆಗಿ ನಾಯಿ ಆಗಿದೆ. ಅದು ಉಲ್ಫ್ ಅಲ್ಲ, ನೋಡಕ್ ಉಲ್ಫು, ಬಿಹೇವ್ ನಾಯಿ. ಅಂದರೆ 5 ಜನರೇಷನ್ ಅಂದರೆ ಆ ಎಮ್ಮ ಸೌತ್ ಅಮೆರಿಕಲ್ಲಿರೋದು. ಅವರು 5 ಜನರೇಷನ್ ಅಂದರೆ ಎಷ್ಟು ವರ್ಷ ಹಿಂದೆಯಿಂದ ಅವರು ಕ್ರಾಸ್ ಮಾಡಿ ತಯಾರಿಸಿರ್ಬೇಕು. ಓಕೆ. ಅಂದರೆ ಅವರು ಒಂದು 15 ವರ್ಷ ಕಷ್ಟ ಬಿದ್ದಿರ್ತಾರೆ ಅದನ್ನು ಜನರೇಷನ್ ಮಾಡಿ ಸಾಫ್ಟ್ ಮಾಡೋದಕ್ಕೆ. ಓಕೆ ಸರ್, ನೀವು ಇವಾಗ ಹೇಳಿದ್ರಿ ನಂಗೆ ಇಂಗ್ಲೀಷ್ ಬರಲ್ಲ, ನಾನು PR ಇಟ್ಕೊಂಡು ಅಥವಾ ಬ್ರೋಕರ್ ಇಟ್ಕೊಂಡು ನಾನು ಇದು ಮಾಡ್ತೀನಿ, ಕಮ್ಯುನಿಕೇಟ್ ಮಾಡ್ತೀನಿ ಅಂತ. ಬಟ್ ನೀವು ನೋಡೋಕೆ ಹಂಗೆ ಕಾಣಲ್ಲ ಸರ್. ಯು ಲುಕ್ ಲೈಕ್ ಫಾರಿನರ್ ಅಥವಾ ನಾರ್ತ್ ಇಂಡಿಯನ್. ನೀವು ಅಷ್ಟು ಚಾರ್ಮ್, ಆ ಕಲರ್, ಕನ್ನಡ ಹೆಂಗೆ ಇಷ್ಟು ಸ್ಪಷ್ಟ ಕನ್ನಡ ಹೆಂಗೆ? ಇಲ್ಲ, ನಾನು ನಾಗಮಂಗಲ ಗೌಡ್ರು, ಮಂಡ್ಯ ಗೌಡ್ರು ನಾವು. ನಮ್ಮ ತಂದೆ ಬಂದು ಡಾಕ್ಟರ್ ಕೆ ಶಿವರಾಮ್ ಅಂತ ವೆಟರ್ನರಿ ಡಾಕ್ಟರ್. ಅಂದರೆ ಈಗ ರಿಟೈರ್ಡ್ ಆಗಿದ್ದಾರೆ. ಅಂದರೆ ಅವರು ಡಾಕ್ಟ್ರು ಓದಿದ್ದು ಕನ್ನಡ ಮೀಡಿಯಮಲ್ಲೇ. ಅಂದರೆ ಆಗಿನ ಕಾಲದಲ್ಲಿ ಅವ್ರು ಕನ್ನಡ ಮೀಡಿಯಂ ಓದಿದ್ರು ಅಂತ ನಮ್ಮನ್ನು ಕನ್ನಡ ಮೀಡಿಯಂ ಸೇರಿಸ್ಬಿಟ್ರು. ಅದು ನನಗೆ ಇಂಗ್ಲೀಷ್ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದರೂ ನಾನು ಡಿಗ್ರಿ ಎಲ್ಲ ಬಂದು ಕನ್ನಡದಲ್ಲೇ ಸ್ವಲ್ಪ ಪಾಸ್ ಆದೆ, ಫುಲ್ ಫೇಲ್, ಜಾಸ್ತಿ ಫೇಲ್ ಆದೆ. ಅಂದರೆ ನಾನು SLCಲಿ ಇದ್ದಾಗಲೇ ದಿನಕ್ಕೆ 10,000 ದುಡಿತಾ ಇದ್ದೆ. ದಿನಕ್ಕೆ 10,000. ನಾನು 6ನೇ ಕ್ಲಾಸ್ವರೆಗೂ ನಾನು ಸ್ಟ್ರೀಟ್ ಡಾಗ್ ಸಾಕ್ತಾ ಇದ್ದೆ. 6ನೇ ಕ್ಲಾಸ್ ಆದಮೇಲೆ ಒಂದು ಡಾಗ್ ತೀರೋಗುತ್ತೆ. ಆ ಡಾಗ್ ತೀರೋದಾಗ ನಮ್ಮ ತಂದೆ ಬಂದು ಹೊಸಕೋಟೆಯಲ್ಲಿ ಇರ್ತಾರೆ. ಅಂದರೆ ನಾವು ಅರಸೀಕೆರೆ, ತಿಪ್ಟೂರು, ಚಾಮರಾಜನಗರ, ಹೊಸಕೋಟೆ ಎಲ್ಲ ಕಡೆ 3 ವರ್ಷ ಅಪ್ಪಂಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆ ಥರ 3 ಗೌರ್ಮೆಂಟ್ ಡಾಕ್ಟರ್ ಇದ್ದರು, 3 ವರ್ಷ. ಆಮೇಲೆ 10th ಇದ್ದಾಗ ಬಂದು ಬೆಂಗಳೂರಿಗೆ ಸೆಟ್ಲ್ ಆಗಿದ್ದು. ಅದಕ್ಕಿಂತ ಮುಂಚೆ 6th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಸ್ಟ್ರೀಟ್ ಡಾಗ್ ತೀರೋಗ್ಬಿಡುತ್ತೆ. ಅದಕ್ಕೆ 1 ಮಂತ್ ಅಳ್ತಾ ಇರ್ತೀನಿ. ಅಂದರೆ ತುಂಬ ಅಟ್ಯಾಚ್ಮೆಂಟು ಡಾಗ್ ಅಂದರೆ ಬೀದಿಲಿರೋ ನಾಯಿಗಳಿಗೆಲ್ಲ ಊಟ ಹಾಕೋದು, ಆ ಕ್ಯಾರಿಂಗ್ ಇರೋ ನಾಯಿಗೆ ಊಟ ಹಾಕ್ಬಿಟ್ಟು ಗಿಡಸಂದಿಲ್ಲಿ ಮರಿ ಮಾಡಿಸ್ಕೊಬಿಡೋದು, ಆ ಮರಿಗಳನ್ನೆಲ್ಲ ಸಾಕೋದು, ಆ ಥರ ಒಂಥರ ತುಂಬ ಅಟ್ಯಾಚ್ಮೆಂಟ್. ಅದರಲ್ಲಿ ಒಂದು ಡಾಗ್ ಏನಾಗುತ್ತೆ, ತುಂಬ ಬ್ಲ್ಯಾಕಿ ಅನ್ನೋದು ಹಚ್ಕೊಂಡ್ಬಿಟ್ಟಿರ್ತೀನಿ. ಅದೇನಾಗುತ್ತೆ, ಒಂದು 6 ಮಂತ್ಸ್ ಇದ್ದಾಗ ರೋಡ್ ಏನೋ ಕಾಯಿಲೆ ಬಂದು ಸತ್ತೋಗುತ್ತೆ. ನಾನು 1 ಮಂತ್ ಅಳ್ತಾ ಇರ್ತೀನಿ. ಅವಾಗ ಫಾದರ್ ಬಂದ್ಬಿಟ್ಟು, ಇವನು ಬಿಟ್ಟರೆ ತಿರ್ಗಾ ಯಾವ್ದಾರ ಸ್ಟ್ರೀಟ್ ಡಾಗ್ ಹಿಡ್ಕೊಬಂದ್ಬಿಡ್ತಾನೆ ಅಂದ್ಬಿಟ್ಟು ಅವರು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಹೊಸಕೋಟೆ ಹತ್ರ BPL ಫ್ಯಾಕ್ಟ್ರಿ ಹತ್ರ, ಅಲ್ಲಿ ಒಂದು ದೊಡ್ಡದು 100 ಎಕರೆದು ಕೋಳಿ ಫಾರ್ಮು, ಅಲ್ಲಿ ಬಂದು ಎಲ್ಲ ಜಾತಿದು ನಾಯಿ ಸಾಕಿರ್ತಾರೆ. ಇವ್ರೇನು ಮಾಡ್ತಾರೆ, ಬಾ ಅಲ್ಲಿ ನಿಮಗೆ ಜಾತಿ ನಾಯಿ ಕೊಡಿಸ್ತೀನಿ ಅಂತಾರೆ. ಅಂದರೆ ಅವಾಗ ನನಗೆ ಜಾತಿ ನಾಯಿ ಹೆಸರುಗಳು ಗೊತ್ತಿಲ್ಲ. ಆ ಏಜಲ್ಲಿ ನನಗೆ ಇದು ಯಾವ ಬ್ರೀಡು, ಇದೇನು, ಒಟ್ಟಿನಲ್ಲಿ
ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಆಗ್ತಿದೆಯಲ್ಲ, ಜಾತಿ ಬ್ರೀಡ್ ಕೊಡಿಸ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಖುಷಿಯಾಗಿ ಅಪ್ಪನ ಜೊತೆ ಹೋಗ್ತೀನಿ. ಅವ್ರು ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಯಾವ್ದಾರ ಒಂದು ಸ್ಮಾಲ್ ಬ್ರೀಡ್ ಇದ್ದರೆ ಕೊಡಿ ಅಂತಾರೆ. ಯಾಕಂದರೆ ನಮಗೆ ದೊಡ್ಡ ನಾಯಿಗಳು ಸಾಕೋಕ್ಕಾಗಲ್ಲ ಅಂತ. ಅವ್ರು ಹೇಳ್ತಾರೆ ಪೊಮ್ಮರಿಯನ್ನು ಡ್ಯಾಶ್ ಉಂಡು ಕ್ರಾಸ್ ಆಗಿದೆ ಅಂತ. ಅದೇನಾಗುತ್ತೆ, ಎರಡೂ ಕ್ರಾಸ್ ಆದರೆ ಈಗ ವ್ಯಾಲ್ಯೂ ಇಲ್ಲ ಅಂತ ಈಗ ಗೊತ್ತು, ಅಂದರೆ ಆಗ ಗೊತ್ತಿಲ್ಲ. ಎರಡೂ ಜಾತಿ ನಾಯಿ ಎಲ್ಲ ಅದ್ರದ್ದು ಮರಿ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ನನಗೆ ಖುಷಿ ಆಗುತ್ತೆ. ಆಮೇಲೆ ಆ ನಾಯಿನ ಕೊಡ್ತಾರೆ ಅಂದ ತಕ್ಷಣ ಅಳು ನಿಲ್ಲಿಸ್ಬಿಟ್ಟು ಹಿಂಗೆ ತಿರ್ಕೊಂಡು ಹಿಂಗೆ ಬರ್ತೀನಿ. ಏನೋ ಒಂದು ಹಸು ಕರು ಹೋದಂಗೆ ಆಗುತ್ತೆ ಹಿಂದ್ಗಡೆ. ನಾನು ಹಿಂಗೆ ಸುಮ್ಮನೆ ಹಿಂಗೆ ತಿರುಗಿ ನೋಡ್ತೀನಿ, ಅದು ಗ್ರೇಟ್ ಡೆನ್. ಅಂದರೆ ಆಗ ಗ್ರೇಟ್ ಡೆನ್ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಬಂದು ತುಂಬ ಹೈಟ್ ಬ್ರೀಡು, ಅದು ಒಂದು ಹಸು ಕರು ಅಷ್ಟು ಸೈಜ್ ಇರುತ್ತೆ. ನನಗೆ ಫಸ್ಟ್ ಟೈಮು ಹುಚ್ಚಿಡ್ದಿದ್ದು ಅದ್ರ ಮೇಲೆ. ಫಸ್ಟ್ ಟೈಮು ಅಷ್ಟೆತ್ತರ ಸಾಕಿದ್ರೆ ಇಂಥ ನಾಯಿ ಸಾಕಬೇಕು ಅಂತ ನಾನೇನು ಮಾಡ್ತೀನಿ, ಅಪ್ಪ ಅದು ಬೇಡ, ಅದ್ರದ್ದು ಬೇಕು ಅಂತೀನಿ. ಅದೆಲ್ಲ ಬಕೆಟ್ ಗಟ್ಟಲೆ ಊಟ ಮಾಡುತ್ತೆ, ಅದನ್ನು ನಾವು ಸಾಕೋಕ್ಕಾಗಲ್ಲ, ಅದೆಲ್ಲ ಶ್ರೀಮಂತರಿಗೆ, ನಮಗೆಲ್ಲ ಆಗಲ್ಲ ಅಂತ. ನಾವು ಮಿಡಲ್ ಕ್ಲಾಸ್ ಇದ್ವಿ ಅವಾಗ. ಶ್ರೀಮಂತರಿಗೆ ಅದೆಲ್ಲ ಆಗಲ್ಲ ಅಂತಾರೆ. ನನಗೆ ಅವತ್ತು ಹುಚ್ಚಿಡ್ದುಬಿಡುತ್ತೆ, ಇಲ್ಲ ಅದೇ ಬೇಕು ಅಂತ ಹಠ ಇಡ್ತೀನಿ. ಅವ್ರೇನು ಮಾಡ್ತಾರೆ, ಗ್ರೇಡ್ ಏನ್ ಇಂಟು ಡೋಬರ್ಮೆನ್ ಕ್ರಾಸ್ ಆಗಿದೆ, ಅದು ಮರಿ ಹಾಕುತ್ತೆ, ಅದ್ರದ್ದು ಬೇಕಾದ್ರೆ ತೊಗೊಂಡೋಗಿ ಅಂತ ನನ್ನ ಮುಂದೆ ಹೇಳ್ಬಿಡ್ತಾರೆ ಓನರು. ನನಗೆ ಅಷ್ಟೇ ಸಾಕಲ್ಲ, ಹೇಳಿದಾರಲ್ಲ, ಒಪ್ಕೊಂಡಿದಾರಲ್ಲ, ಅಷ್ಟೇ ಸಾಕು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅಳು ನಿಲ್ಲಿಸ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ನಮ್ಮಪ್ಪ ನಾಯಿ ತರೋದು ಯಾಕೆ, ಅಳೋದು ಯಾಕೆ, ಬೇಡವೇ ಬೇಡ ನಾಯಿ ಮನೇಲಿ ಅಂತ ಇದು ಮಾಡಿಬಿಡ್ತಾರೆ. ನಾನು ಹಿಂಗೆಲ್ಲ ಮಾಡ್ತೀರಾ ನೀವು ಅಂದ್ಬಿಟ್ಟು ಏನು ಮಾಡ್ತೀನಿ, ಅಲ್ಲಿಂದ 5 ಕಿಲೋಮೀಟರ್ ಇರುತ್ತೆ ನಮ್ಮ ಮನೆಯಿಂದ ಕೋಳಿ ಫಾರ್ಮ್. ಅಂದರೆ ಆಗ 5 ಕಿಲೋಮೀಟರ್ ಅಂದರೆ ಯಾವುದೋ ಊರಿಗೆ ಹೋದಂಗೆ, ಅವಾಗೆಲ್ಲ ಸೈಕಲ್ ನಮ್ಮ ಹತ್ರ. ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ನಾನು ಹೋಗ್ತೀನಿ. ಬಂದ್ರೋ ಎಲ್ಲರಿಗೂ ಒಂದೊಂದು ಫ್ರೀ ಕೊಡಿಸ್ತೀನಿ ಅಂತ. ಅಂದರೆ ನಂಗೆ ಗೊತ್ತಿಲ್ಲ, ಅಂದರೆ ನನಗೂ ಫ್ರೀ ಕೊಡ್ತಾರೆ, ಅವ್ರಿಗೂ ಫ್ರೀ ಕೊಡ್ತಾರೆ, ಅವ್ರಿಗೂ ಫ್ರೀ ಕೊಡ್ತಾರೆ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲೇನಾಗುತ್ತೆ, 3 ತಿಂಗಳಾಗ್ಬಿಟ್ಟಿರುತ್ತಲ್ಲ ಮರಿಗಳಿಗೆ, ಅಂದರೆ ತುಂಬ ಲೇಟಾಗಿ ಹೋಗಿರ್ತೀವಿ. ಅವರೆಲ್ಲ ಕೊಟ್ಬಿಟ್ಟಿರ್ತಾರೆ. ಅವರು ಒಂದೇ ಒಂದು ಮರಿ ಮಿಕ್ಕಿರುತ್ತೆ, ಅದು ಹೆಣ್ಣಂತ ಮಿಕ್ಕಿರುತ್ತೆ, ಲಾಸ್ಟ್ ಮರಿ ಅಂತ ಮಿಕ್ಕಿರುತ್ತೆ. ಆ ಲಾಸ್ಟ್ ಮರಿ ಆ ಹೆಣ್ಣಿಂದನೇ ಇವತ್ತು ನಾನು ಈ ಸ್ಟೇಜಲ್ಲಿ ಇರೋದು. ಅದೇ ಆ ಜಾಗದಲ್ಲಿ ಗಂಡಿದ್ದಿದ್ರೆ ನಾನು ಈ ಫೀಲ್ಡಿಗೆ ಬರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಅದೇ ನಾಯಿ ನನ್ನ ಫಸ್ಟ್ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಡಾಗ್ ಅದು. ಆ ಡಾಗ್ ಬರುತ್ತೆ, ಬಂದಮೇಲೆ ಮನೆಗೆ ತೊಗೊಂಡು ಬರ್ತೀನಿ, ಮನೇಲಿ ಉಗಿತಾರೆ ಅಂತ ಗಿಡದಲ್ಲಿ ಬಚ್ಚಿಕ್ಕಿರ್ತೀನಿ. ಆಮೇಲೆ ಗಂಡು ಅಂತ ಸುಳ್ಳು ಹೇಳ್ತೀನಿ, ಅದು ಹೆಣ್ಣಂತ 3 ದಿವಸ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಬೈತಾರೆ, ಏನು ಯಾರು ಕೇಳೋದೆ ಹೇಳಿ ಮಾಡಿದೆ ಅಂತ. ಆಮೇಲೆ ಫ್ರೆಂಡ್ಸ್ ಎಲ್ಲ ನಮ್ಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಒಂದು ನಾಯಿನೂ ಕೊಡಿಸ್ಲಿಲ್ಲ ನೀವು ಅಂತ ಅವರು ಇದು ಮಾಡ್ತಾರೆ. ಅದೆಲ್ಲ ಆಗುತ್ತೆ ಬಿಡಿ. ಆಮೇಲೆ ಏನಾಗುತ್ತೆ, ನಾಯಿ ಹೀಟಿಗೆ ಬರ್ತಿರುತ್ತೆ ಹೋಗ್ತಿರುತ್ತೆ, ಹೀಟಿಗೆ ಬರ್ತಿರುತ್ತೆ ಹೋಗ್ತಿರುತ್ತೆ, ಹೀಟಿಗೆ ಹೋಗ್ತಿರುತ್ತೆ. ಆದರೆ 10th ನಾನು ಹೊಸಕೋಟೆ ಬಿಟ್ಟು ಹೊರಗಡೆ ಬಂದಿರಲ್ಲ. 10th ನಾನು ಬೆಂಗಳೂರಿಗೆ ಲೂಡ್ಸ್ ಹೈಸ್ಕೂಲ್ ಅಂತ ಕಬ್ಬನ್ಪೇಟೆಯಲ್ಲಿ ಸೇರ್ಕೊಳ್ತೀನಿ. ಅಲ್ಲಿಗೆ ಬಂದಾಗ ಒಬ್ಬ ಮನೆಯಲ್ಲಿ ಅವ್ರ ಮನೇಲಿ ಡೋಬರ್ಮೆನ್ ಇರುತ್ತೆ. ಅವನೇನು ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಅದು ಬ್ಲೀಡಿಂಗ್ ಆದಾಗ ಹೇಳು, ಅದಕ್ಕೆ ಕ್ರಾಸಿಂಗ್ ಮಾಡ್ಸೋಣ. ಕ್ರಾಸಿಂಗ್ ಮಾಡ್ಸೋಕ್ಕೆ ಹ್ಯಾಂಡ್ಲರ್ ಬರ್ತಾರೆ, ಅವ್ರಿಗೆ 500 ರೂಪಾಯಿ ಕೊಡಬೇಕು, ನನಗೊಂದು ಮರಿ ಕೊಡು ಅಂತ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಅವ್ರಿಗೆ ಕೊಡ್ತೀನಿ, ಎಲ್ಲ ಆಗುತ್ತೆ. ಅದಾದಮೇಲೆ ಮರಿ ಹಾಕುತ್ತೆ, ಒಂದು ಮರಿ ಕೊಡ್ತೀನಿ, ಮಿಕ್ಕಿದೆಲ್ಲ ಕರೆದು ಫ್ರೀ ಕೊಡ್ತಾ ಇರ್ತೀನಿ. ಆ ಟೈಮಲ್ಲಿ ಒಬ್ಬರು ಬರ್ತಾರೆ, ರಾಮಕೃಷ್ಣ ಅಂತ. ಅವ್ರೇನು ಮಾಡ್ತಾರೆ, 1200 ರೂಪಾಯಿ ಕೈಗೆ ಕೊಡ್ತಾರೆ ಕ್ಯಾಶ್, ಮರಿ ತೊಗೋಬೇಕಾರೆ. ನಾನು ಯಾಕೆ ಸರ್ ನಾಯಿಗೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ, ತೊಗೊಂಡೋಗಿ ಅಂತ ಹೇಳ್ತೀನಿ. ಇಲ್ಲ ಇಟ್ಕೋ ಅಂತಾರೆ. ನಾನು ಏನು ಮಾಡಿದ್ರು ಇಸ್ಕೊಳ್ಳಲ್ಲ. ಅವಾಗ ಅಪ್ಪ ನನ್ನ ಮಕ ನೋಡ್ಬಿಟ್ಟು ಫಸ್ಟ್ ಇನ್ಕಮ್ ತೊಗೋ ಅಂತಾರೆ. ಅಂದರೆ ಇನ್ಕಮ್ ಅಂದರೆ ಅವಾಗ ಇನ್ಕಮ್ ಅಂತ ಅದೇ ಬಿಸ್ನೆಸ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಫೋರ್ಸ್ ಮಾಡಿದ್ದಕ್ಕೆ ಇಟ್ಕೋ ಅಂತ ಹೇಳ್ತಾರೆ. ಆಮೇಲೆ ಅದನ್ನು ಎತ್ಕೊಂಡು ಅವ್ರಿಗೆ ಮರಿ ಕೊಟ್ಟು ಕಳಿಸ್ತೀನಿ. ಆ 1200 ನಮ್ಮ ತಂದೆಗೆ ಕೊಡ್ತೀನಿ. ಅವರು ಇಂದಿರಾ ವಿಕಾಸ್ ಪತ್ರಕ್ಕೆ ಹಾಕಿ 5 ವರ್ಷಕ್ಕೆ ಡಬಲ್ ಆಗುತ್ತಲ್ಲ ಅಮೌಂಟ್ ನಿಂತು ಫಸ್ಟ್ ಇದು ಅಂತ, ಅದಕ್ಕೆ ಹಾಕಿ ಇದು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸಲಿಗೂ ಲಿಟ್ರ್ ಆಗುತ್ತೆ. ಆವಾಗಲೂ 675 ರೂಪೀಸ್ಗೆ ಒಬ್ಬರು ತೊಗೊಂಡೋಗ್ತಾರೆ, ಲಾರಿ ಓನರು. ಮಿಕ್ಕಿದೆಲ್ಲ ಫ್ರೀ ಕೊಡ್ತೀನಿ. ಅವಾಗಲೂ 2ನೇ ಸಲಿವರೆಗೂ ನನಗೆ ಐಡಿಯಾ ಬರೋದಿಲ್ಲ. 2ನೇ ಸಲಿವರೆಗೂ ಐಡಿಯಾ ಬರೋದಿಲ್ಲ. 3ನೇ ಸಲ ಏನಾಗುತ್ತೆ, ಯಾಕೆ ನಾನು ಡೋಬರ್ಮೆನ್ನೇ ಮಾಡಿಸ್ಬೇಕು, ಇದು 2 ಮಿಕ್ಸ್ ಅಲ್ವಾ, ಗ್ರೇಡ್ ಎನ್ ಮಾಡಿಸ್ಬಾರ್ದು ಅಂದ್ಬಿಟ್ಟು CR ಸಿಂಹ ಮನೇಲಿ ಗ್ರೇಡ್ ಎನ್ ಇರುತ್ತೆ. ನಾನು ರಿಂಗ್ ರೋಡಲ್ಲಿ ಓಡಾಡ್ತಾ ಇರ್ತೀನಿ. ಅವಾಗ ಅದನ್ನು ನೋಡ್ಬಿಟ್ಟು ನಾನು ಅವ್ರಿಗೋಗಿ ಅಪ್ರೋಚ್ ಮಾಡ್ತೀನಿ. ಅವರು 1 ನಿಮಿಷಕ್ಕೆ ಒಪ್ಕೊಳ್ತಾರೆ. ಆಮೇಲೆ ಕ್ರಾಸಿಂಗ್ ಆಗುತ್ತೆ, ಮರಿ ಹಾಕುತ್ತೆ, ಅವ್ರಿಗೊಂದು ಮರಿ ಕೊಡ್ತೀನಿ. 4 ಮರಿನ 2,2 ಸಾವಿರಕ್ಕೆ ಯಾರೋ ಡೀಲರ್ಗೆ ಮಾರ್ತೀನಿ. ಅವ್ರೇನು ಮಾಡ್ತಾರೆ, ಮಾರ್ಬಿಟ್ಟು ಬಾಂಬೆಲಿ ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಎತ್ಕೊಂಡೋಗಿ ಮೋಸ ಮಾಡ್ತಾರೆ. ಫಸ್ಟ್ ಟೈಮ್ ಅಂದರೆ ನಾವು ಅವಾಗ ತುಂಬ ಹೆಲ್ಬೋರ್ಡು, ನಮಗೇನು ಗೊತ್ತಿಲ್ಲ, ಯಾವ ಥರ ಡೀಲ್ ಮಾಡಬೇಕು ಏನೂ ಗೊತ್ತಿರಲ್ಲ. ಆಮೇಲೆ ಟ್ಯಾಂಡ್ರಿ ರೋಡಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಆಗಿನ ಕಾಲದಲ್ಲಿ 10,000 ಪ್ಲಸ್ ಒಂದು ಒರಿಜಿನಲ್ ಮರಿ ತೊಗೊಳ್ತೀನಿ ಅವರಿಂದ. ಒರಿಜಿನಲ್ ಮರಿ ಕಿತ್ಕೊಳ್ತೀನಿ, 10,000 ಕ್ಯಾಶು ಪ್ಲಸ್ ಒಂದು ಒರಿಜಿನಲ್ ಮರಿ. ಆ ಒರಿಜಿನಲ್ ಮರಿನ 28,000ಕ್ಕೆ ಮಾರ್ತೀನಿ. ಅದೇ ಎಷ್ಟಾಯ್ತು ಇವಾಗ ನನಗೆ, 10,000 ಪ್ಲಸ್ 28,000 38,000 ಬಂತು. ಇವಾಗ ಏನಾಯಿತು, ಎಷ್ಟು ದಿನ ಅಂತ ಕ್ರಾಸ್ ಬ್ರೀಡ್ ಮಾಡೋದು, ನಾನು ಯಾಕೆ ಪ್ರೊಫೆಷ್ನಲ್ಲಾಗಿ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಿ,
ಒಂದು ಅಮೌಂಟಲ್ಲಿ ಒಂದು ಒರಿಜಿನಲ್ ಬ್ಲೂ ಕಲರ್ ಗ್ರೇಡೇನ್ ವೆಬಿ ಅಂತ, ಕ್ಯಾಡಬಾಮ್ಸ್ ವೆಬಿ ಅಂತ, ಅದನ್ನು ಬ್ಲೂ ಕಲರ್ ಗ್ರೇಡೇನು ಜಾಕಬ್ ಅಂತ ಕಮ್ನಳ್ಳಿಯಲ್ಲಿ ಇರ್ತಾರೆ, ಅವರಿಂದ ನಾನು ಪರ್ಚೇಸ್ ಮಾಡ್ತೀನಿ. ಅದು ತಿರ್ಗಾ ನಮ್ಮನೆಗೆ ತೊಗೊಂಡು ಬಂದರೆ ಉಗಿತಾರೆ. ಒಂದು ನಾಯಿ ಆಲ್ರೆಡಿ ಇದೆ, ಎಲ್ಲಿ ಇಟ್ಕೊಳ್ಳೋದು, ಸಾಕಕ್ಕೆ ಜಾಗ ಇಲ್ಲ ಅಂತ. ಆ ಟೈಮಲ್ಲೇ ನಾನು ಬ್ರೀಡಿಂಗ್ ಟರ್ಮ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಬ್ರೀಡಿಂಗ್ ಟರ್ಮ್ಸ್ ಅಂದರೆ ನಾಯಿನ ಇನ್ವೆಸ್ಟ್ ಮಾಡೋದು, ಸಾಕ್ಕೊಳ್ಳೋಕೆ ಇಷ್ಟ ಇರೋರಿಗೆ ಫ್ರೀಯಾಗಿ ಕೊಡೋದು, ಅವ್ರಿಗೆ ಶೋಕಿ, ಅವ್ರಿಗೆ ಬಿಸ್ನೆಸ್ ಇರಲ್ಲ, ಅವ್ರಿಗೆ ಶೋಕಿ, ಅವ್ರ ಮನೇಲಿ ಇಷ್ಟು ಕಾಸ್ಟ್ಲಿ ನಾಯಿ ಇದೆ ಅಂತ ಅವ್ರಿಗೆ ಇಷ್ಟ, ಆ ಥರ ಫ್ರೀಯಾಗಿ ಕೊಡ್ತೀನಿ. ಆದರೆ ಮರಿ ಹಾಕಿದಾಗೆಲ್ಲ ಒಂದೇ ಒಂದು ಮರಿ ಅವ್ರಿಗೆ ಮಿಕ್ಕಿದ್ದು ನನಗೆ ಲೈಫ್ ಟೈಮು, ಆ ಥರ ನಾನು ಇದು ಮಾಡ್ತೀನಿ. ಅವಾಗ ರಾಮಕೃಷ್ಣ ಅಂತ ಫಸ್ಟ್ 1200 ರೂಪೀಸ್ ಕೊಟ್ಟು ತೊಗೊಂಡೋಗಿರ್ತಾರಲ್ಲ, ಅವ್ರ ಮಕ್ಕಳು ಕ್ಲೋಸ್ ಆಗಿರ್ತಾರೆ, ವಿವೇಕ್ ಅಂತ ಆಮೇಲೆ ರವಿ ಅಂತ ಇಬ್ಬರು ಕ್ಲೋಸ್ ಆಗಿರ್ತಾರೆ. ಅವ್ರಿಗೆ ಹೇಳ್ತೀನಿ, ನಮ್ಮ ತಂದೆ ಹಿಂಗೆ ಬಿಡಲ್ಲ, ಒಂದು ನಾಯಿ ತೊಗೊತಾ ಇದ್ದೀನಿ, ಅದನ್ನ ಯಾರ ಮನೆಗಾರ ಟರ್ಮ್ಸ್ ಥರ ಬಿಡಬೇಕು, ಓನರ್ ನಾನು ಇರ್ತೀನಿ ಆ ಥರ ಅಂತ. ಅವ್ರು ಏನು ಮಾಡ್ತಾರೆ, 3K ಕ್ಯಾಶುವಲ್ಸ್ ಅಂತ, ಅವಾಗ ಅಶೋಕ್ ಗಾರ್ಮೆಂಟ್ಸ್ ಅಂತ ತುಂಬ ಫೇಮಸ್ ಇತ್ತು, ಅವ್ರ ಮನೆಗೆ ಬಿಡಿಸ್ತಾರೆ. ಅಂದರೆ ಅವ್ರ ಮನೇಲಿ ಯಾವ ಥರ ಸಾಕ್ತಾರೆ ಅಂದರೆ, ಬಾಸುಮತಿ ರೈಸು, ಬನ್ನೂರು ಕುರಿ, ಮಟನ್ನೇ ಬೇಯಿಸಿ ನಾಯಿಗೆ ಹಾಕ್ತಿದ್ರು, ಕೆಲಸದವ್ರಿಗೂ ಅದೇನೆ. ನಾನು ನಾಯಿಗೆ ಊಟ ಇಟ್ಟಿದ್ರೆ ನನ್ನ ಬಾಯಲ್ಲಿ ಜೊಲ್ ಸುರಿಯೋದು. ಅಂದರೆ ಆ ಲೆವೆಲ್ಗೆ ಸಾಕೋರ ಮನೆಗೆ ಸೇರಿಸ್ತಾರೆ. ಅವ್ರ ಮನೆಯಲ್ಲಿ ದೊಡ್ಡದಾಗುತ್ತೆ, ಅದು ಮರಿ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮರಿನ 17-18 ಸಾವಿರದಿಂದ 28-30 ಸಾವಿರದವರೆಗೂ ಮಾರ್ತೀನಿ. ಅಂದರೆ ನಂದು ಇನ್ಕಮ್ ಹಂಗಂಗೆ ಜಾಸ್ತಿ ಆಗ್ತಾ ಹೋಯ್ತು, ಜಾಸ್ತಿ ಆಯ್ತಾ ಹೋಯ್ತು. ಅದ್ರ ಜೊತೆಗೆ ರೀಸೇಲ್ ಅಂದರೆ ಬೇರೆ ಕಡೆಯಿಂದ ತಂದು ಮಾರೋದು, ಅದನ್ನು 1 to 3 ಮಾರ್ತಾ ಇದ್ದೆ. ಅಂದರೆ ಅದು ಫೇಸ್ ವ್ಯಾಲ್ಯೂಗೂ ಏನೋ ಗೊತ್ತಿಲ್ಲ, 10,000ಕ್ಕೆ ತೊಗೊಂಡ್ರೆ 30,000ಕ್ಕೆ ಮಾರ್ತಿದ್ದೆ, 30,000ಕ್ಕೆ ತೊಗೊಂಡ್ರೆ 1,00,000ಕ್ಕೆ ಮಾರ್ತಿದ್ದೆ. ಆ ಥರ ಸ್ಟಾರ್ಟ್ ಆಗೋಯ್ತು. ಅಂದರೆ ರೀಸೇಲಲ್ಲೇ ದಿನಕ್ಕೆ 10,000 ದುಡಿತಾ ಇದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಿದ್ದೆ. ಏನಕ್ಕೆ ಅಂದರೆ ನೆಕ್ಸ್ಟ್ ಡೇ ತಿರ್ಗಾ ನಂಗೆ ಅಮೌಂಟ್ ಬರುತ್ತೆ ಅಂತ. ಅಂದರೆ ಅಷ್ಟು ಗ್ಯಾರಂಟಿಯಾಗಿ ನನಗೆ ಬಿಸ್ನೆಸ್ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಆಗಿನ ಕಾಲದಲ್ಲಿ ನನ್ನ ಟೈಮಲ್ಲಿ 5 ಜನ, ಇವಾಗ 5 ಲಕ್ಷ ಜನ ಬೆಂಗಳೂರಲ್ಲಿ ಡಾಗ್ ಬ್ರೀಡರ್ಸ್ ಇದ್ದಾರೆ. ಇವಾಗ ಒಂದು ಬಿಸ್ನೆಸ್ ಆಗಬೇಕಂದ್ರೆ 1 ತಿಂಗಳಾಗುತ್ತೋ 1.5 ತಿಂಗಳಾಗುತ್ತೋ, ಆದರೆ ಒಂದು ದೊಡ್ಡ ಅಮೌಂಟ್ ಮಾಡ್ತೀವಿ, ಅದರಿಂದ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಇಲ್ಲ ಸರ್, ಅದು ಜನ್ರೇಷನ್ ಟು ಜನ್ರೇಷನ್ ಗ್ರ್ಯಾಜುಲಿ ಹೆಂಗೆ ಚೇಂಜ್ ಆಗಿದೆ ಅಂದರೆ, ಮುಂಚೆ ಎಲ್ಲ ಮಕ್ಕಳ ಜೊತೆಗೆ ಒಂದು ನಾಯಿ, ಒಂದು ಪೆಟ್ ಅಂತ ಇರೋದು. ಈಗ ಮನೇಲಿ ಮಕ್ಕಳು ಬೇಡ, ಪೆಟ್ಟೇ ಇಂಪಾರ್ಟೆಂಟು ಅನ್ನೋಂಗೆ ಆಗಿದೆ ಸಿಚುಯೇಷನ್ನು. ಯಾಕಂದರೆ ಈಗ ಮನೆಯಲ್ಲಿ ಮಕ್ಕಳು ಕಮ್ಮಿ, ಪೆಟ್ಸ್ ಜಾಸ್ತಿ ಅನ್ನೋ ಥರ ಜನ್ರೇಷನ್ ಚೇಂಜ್ ಆಗಿದೆ. ಯಾರ ಮನೆ ಇವಾಗ ಪೆಟ್ಸು ನಮ್ಮ ಮನೆ ಮಗು ಇದ್ದಂಗೆ ಅಂತ ಟ್ರೀಟ್ ಲೈಕ್ ಅ ಚೈಲ್ಡ್. ಅಂದರೆ ಈಗ ಸಾಮಾನ್ಯ ಯಾರು ಮಕ್ಕಳು ಜಾಸ್ತಿ ಮಾಡ್ಕೋತಾ ಇಲ್ಲ, ಅದ್ರ ಬದಲು ನಾವು ನಾಯಿನ ಸಾಕೋತೀವಿ ಅಂತ ಹೇಳೋ ಮಕ್ಕಳು ಒಂದು ಏಜ್ ಬೆಳೆದ ಮೇಲೆ ಮನೆ ಬಿಟ್ಟು ಅವ್ರನ್ನೂ ಓಡಿಸ್ಬಿಡ್ತಾರೆ. ನಾಯಿ ಆದರೆ ಆ ಥರ ಮಾಡೋದಿಲ್ಲ, ನಿಯತ್ತಾಗಿರುತ್ತೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆ ಥರ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಬೇರೆಯವರು ಒಬ್ಬೊಬ್ರು ಡಾಗ್ ಲವರ್ಸ್ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಬಡ್ಕೊಳ್ತಾರೆ. ಅವ್ರಿಗೆ ಹೇಳ್ತೀನಿ, ಇದು ಅವ್ರ ಮನೆಯಲ್ಲಿ ಅವ್ರು ಒಂದು ಬೀದಿ ನಾಯಿನೂ ಸಾಕಿರಲ್ಲ, ಒಂದು ಬೀದಿ ನಾಯಿಗೂ ಊಟ ಹಾಕೋದಿಲ್ಲ. ನಾನು ಕರೋನಾ ಟೈಮಲ್ಲಿಂದ ಹಿಡಿದು ಇವಾಗವರೆಗೂ 5,000 ಡಾಗ್ಗಳಿಗೆ ನನ್ನ ಓನ್ ಅಮೌಂಟಲ್ಲಿ, ನಾನು ಯಾರ ಹತ್ರನೂ ಕಲೆಕ್ಟ್ ಮಾಡಿ ಫುಡ್ ಹಾಕಿಲ್ಲ. ಆಮೇಲೆ ಬರೀ ನಾನ್ ವೆಜ್ ಊಟನೇ ನಾಯಿಗೆ ಹಾಕೋದು. ವರ್ಲ್ಡಲ್ಲೇ ನಾನು ಒಬ್ಬನೇ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ 3 ಹೊತ್ತು ನಂಗೆ ನಾನ್ ವೆಜ್ ಇರಲೇಬೇಕು. ನಾನು ಕೊಲೆಸ್ಟ್ರಾಲ್ ಬಂದು ಯಾವತ್ತು ತಿರೋಗ್ತಿದ್ನೋ ಗೊತ್ತಿಲ್ಲ, ಆ ಲೆವೆಲ್ಗೆ ಮಟನ್ನು 1/4 kg ಚರ್ಬಿ ತಿಂತೀನಿ, 1 kg ಮಟನ್ ತಿಂತೀನಿ. ಅದರಿಂದ ನಾನು ಎಲ್ಲೋದ್ರೂ ನಾನ್ ವೆಜ್ ಖುಷಿ ಆಗಬೇಕಂದ್ಬಿಟ್ಟು ಅನಾಥಾಶ್ರಮಕ್ಕಾಗಲಿ ಡಾಗ್ ಆಗಲಿ ಬರೀ ನಾನ್ ವೆಜ್ ಊಟನೇ ಕೊಡೋದು. ಈ ಡಾಗ್ ಲವರ್ಸ್ಗಳು ಏನು ಮಾಡ್ತಾರೆ, ನಂದು ಡಾಗ್ದೆಲ್ಲ ನೋಡ್ಬಿಟ್ಟು ಇಷ್ಟು ಕೋಟಿ ಇಷ್ಟು ಎಲ್ಲ ನಾಯಿ ತರ್ತೀಯಲ್ಲ, ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡು ಅಂತಾರೆ. ನಾನು ಅದಕ್ಕಿಂತ ಮುಂಚೆ ಮಾಡ್ತಾಯಿದ್ರು ಒಂದು ಸೆಲ್ಫಿ ಫೋಟೋ ಹೊಡ್ಕೊತಾ ಇರಲಿಲ್ಲ. ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಇವಾಗ ನಾನು ಕೊಟ್ಟಿದ್ದನ್ನೆಲ್ಲ ಫೋಟೋ ಹೊಡ್ಕೋಬೇಕಾಗಿದೆ. ಆದರೆ ಸೋಷಿಯಲ್ ಮೀಡಿಯಲ್ಲಿ ತೋರ್ಸೋಕ್ಕೋಸ್ಕರ ಆ ಬುದ್ಧಿ ನಮ್ಗೆ ಇರಲಿಲ್ಲ. ಜಮಾನ್ದಿಂದ ಮಾಡ್ತಾಯಿದ್ದೀನಿ. ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ಇದೆ, ರಿಜಿಸ್ಟರ್ ಆಗಿದೆ. ಒಬ್ರದ್ದು 1 ಪೈಸಾ ಅದಕ್ಕೆ ಅಮೌಂಟ್ ಬಂದಿದ್ದರೆ ಅವ್ರಿಗೆ 1 ಕೋಟಿ ಬಹುಮಾನ ಕೊಡ್ತೀನಿ. ಅಂದರೆ ಅದಕ್ಕೆ ಅಮೌಂಟ್ ಫೌಂಡೇಶನ್ಗೆ ಹೊರಗಡೆಯಿಂದ ಅಮೌಂಟ್ ಬಂದಿದ್ದರೆ ನನ್ನ ಅಕೌಂಟಿಂದ ನಾನು ಟ್ರಾನ್ಸ್ಫರ್ ಮಾಡಿ ಆ ಅಮೌಂಟಿಂದ ನಾನು ಖರ್ಚು ಮಾಡ್ತೀನಿ ಹೊರತು ನಾನು ಬೇರೆಯವರಿಂದ ಯಾರಿಂದನೂ ಇದು ಮಾಡಲ್ಲ. ಅದು ರೂಲ್ಸ್ ಪ್ರಕಾರ ಅಕೌಂಟ್ ಓಪನ್ ಮಾಡಬೇಕು ಅಂತ ಇದೆ ಕ್ಯಾಡಬಾಮ್ಸ್ ಫೌಂಡೇಶನ್ಗೆ. ಅದಕ್ಕೆ ಅಕೌಂಟ್ ಓಪನ್ ಮಾಡಿದ್ದಕ್ಕೆ ಫೇಸ್ಬುಕ್ಕಲ್ಲಿ ನಾನು ಅಕೌಂಟ್ ನಂಬರ್ ಹಾಕಿದ್ದಕ್ಕೆ ನಮ್ಮ ಮೈಸೂರಿಂದ ನಮ್ಮ ಚಿಕ್ಕಮ್ಮ ಪದ್ಯ ಆಂಟಿ ಅಂತ ಫೋನ್ ಮಾಡ್ತಾರೆ. ನೀನು ಅವ್ರಿವ್ರ ದುಡ್ಡಲ್ಲಿ ಮಾಡ್ತಾ ಇದೆಯಾ ಅಂತ. ನಾನು ಅವರಿಂದ ನನ್ನ ದುಡ್ಡಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಯಾಕೆ ಅನ್ನಿಸ್ಕೋಬೇಕಂತ ಅಕೌಂಟ್ನು ಡಿಲೀಟ್ ಮಾಡಿದ್ದೀನಿ. ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಚೆಕ್ ಮಾಡಲಿ, ಅಕೌಂಟ್ ನಂಬರೇ ಇಲ್ಲ. ಅಂದರೆ ನನ್ನ ದುಡ್ಡಲ್ಲಿ ನಾನು ಮಾಡೋಕ್ಕೆ ಅವರಿಂದ ನಾನು ಯಾಕೆ ಹೇಳಿಸ್ಕೋಬೇಕು ಅಂತ.